ಇವತ್ತು ವಿಶೇಷವಾದಂತ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಇವತ್ತು ವಿಶೇಷವಾದಂತ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಪ್ರತ್ಯೇಕವಾಗಿ ಎನ್ಯುಮರೇಷನ್ ಫಾರಂ ಏನಿದೆ ಅದನ್ನ ನೀವು ತುಂಬಲೇಬೇಕು. ನೀವು ತುಂಬಲಿಲ್ಲ ಅಂದ್ರೆ ಮತದಾನದ ಹಕ್ಕನ್ನ ನೀವು ಕಳ್ಕೊಳ್ತೀರಿ. ಇದು ನಿಮಗೆ ಗಮನದಲ್ಲಿ ತಾವು ಇಟ್ಕೊಂಡಿರಬೇಕು. ಇವತ್ತು 5ನೇ ತಾರೀಕಲ್ಲಿ ಏನಾದ್ರು ವೋಟರ್ ಲಿಸ್ಟ್ ಅಲ್ಲಿ ಏನಾದ್ರು ಬಂದಿಲ್ಲ ಅಂದ್ರೆ, ಡ್ರಾಫ್ಟ್ ರೋಲ್ ಬರಲಿಲ್ಲ ಅಂದಿದ್ರೆ, ತಿರ್ಗಾ ಅದಾದ್ಮೇಲೂ ಕೂಡ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ ಅಂದ್ರೆ ಆ ನೋಟಿಸ್ ಕೊಟ್ಟಾಗ ನಾವು ಸಹಾಯ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಇವತ್ತೊಂದು ಸ್ಪೆಷಲ್ ಆದೇಶವನ್ನು ಹೊರಡಿಸಿದ್ದೇನೆ. ಏನದು ಆದೇಶ ಅಂತಂದ್ರೆ, ಪ್ರತಿ ಮನೆಗೂ ಕೂಡ ಶಾಶ್ವತವಾದಂತ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂತ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಒದಗಿಸಬೇಕು. ಯಾರು ಅಲ್ಲಿ ಮತದಾನದ ಹಕ್ಕನ್ನ ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ಇವತ್ತು ನಾನು ಹೊರಡಿಸಿದ್ದೇನೆ. ಸೊ ಯಾರಿಗೆ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು, ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನಮ್ಮ BLAಗಳು ಕೂಡ ಅದನ್ನ ಪಡ್ಕೊಂಡು ನಿಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಸುಮಾರು 5 ಕೋಟಿ ಜನರಿಗೆ ವಿವಿಧ ರೀತಿಯಲ್ಲಿ ನಾವೀಗಾಗಲೇ ಕ್ಯಾಸ್ಟ್ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಡಿಜಿಟಲ್ ಅಲ್ಲಿ 5.5 ಕೋಟಿ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಈಗಾಗಲೇ ವಿವಿಧ ರೀತಿಯಲ್ಲಿ ಈಗಾಗಲೇ ಹಿಂದೆ ಎಲ್ಲ ನಾವು ಕೊಟ್ಟಿದ್ದೇವೆ. ತಾವು ಏನ್ ತುಕಾರೋ ತಾವು ಬಳಸ್ಕೊಂಡಿರ್ಬೋದು, ನನಗದು ಗೊತ್ತಿಲ್ಲ. ಆದ್ರೆ OBCಲಿ 2,54,95,767 ಜನರಿಗೆ ಈಗಾಗಲೇ ಶಾಲಾ ಕಾಲೇಜ್ಗಿರ್ಬೋದು ವಿವಿಧ ರೀತಿಯಲ್ಲಿ ಹಂಚಿದ್ದೇವೆ. ಸುಮಾರು 2,54,95,767 OBC ಸರ್ಟಿಫಿಕೇಟ್ ನ ವಿವಿಧ ರೀತಿಯಲ್ಲಿ ವಿವಿಧ ತಾಲೂಕಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಈಗಾಗಲೇ ನಾವು ಹಂಚಿದ್ದೇವೆ. SC ST 2,94,51,027 ಜನರಿಗೆ SCRT ಸರ್ಟಿಫಿಕೇಟ್ ಕೂಡ ಈಗಾಗಲೇ ವಿವಿಧ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದನ್ನೆಲ್ಲ ಕೂಡ ತಾವು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಡಿಜಿಟಲ್ ಅಲ್ಲಿ ಕೂಡ ಇದನ್ನ ತಾವು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇದಕ್ಕೆ ನಮ್ಮ BLAಗಳು ಸಹಾಯ ಮಾಡಬಹುದು, BLAಗಳು ಬೇಕಾದ ಸಹಾಯ ಮಾಡಬಹುದು. ಸೊ ತಮ್ಮ ಯಾರು ನಿಮ್ಮ ಸ್ನೇಹಿತರಿರ್ತಾರೆ ಅವ್ರ ಕೈಲೂ ಕೂಡ ಇದನ್ನ ಪಡ್ಕೊಳ್ಳಿಕ್ಕೆ ಈ ಅವಕಾಶವನ್ನು ಕೂಡ ಇದೆ. ಇದಲ್ಲದೆ ಕೆಲವರಿಗೆ ಬರ್ತ್ ಸರ್ಟಿಫಿಕೇಟ್ ಹಿಂದೆ ಇಟ್ಕೊಂಡಿರೋರು ಅದಕ್ಕೂ ಕೂಡ ತಾವು ತೆಗೆದುಕೊಂಡು ಸೇರಿಸಂತ ಒಂದು ಅವಕಾಶ ಇದೆ. ಸೊ ಇಲ್ಲಿ ನೀವು ಆನ್ಲೈನ್ ಹೋದಾಗ ನಿಮಗೆ ವಿವಿಧ ಮಾಹಿತಿ ಬಗ್ಗೆ ಸಿಗ್ತದೆ, ದಾಖಲೆ ಏನೇನು ಬೇಕು ಅಂತ. ಅದನ್ನು ಕೂಡ ಸುಮಾರು 11-12 ದಾಖಲೆಗಳನ್ನ ಕೇಳ್ತಾರೆ. ಕೆಲವರಿಗೆ ಪಾಸ್ಪೋರ್ಟ್ ಕೇಳ್ತಾರೆ, ಕೆಲವರು ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ, ಕೆಲವರು SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಕೆಲವರು ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಮನೆ ಪಡ್ಕೊಂಡಿರುವಂತದ್ದು, ಸೈಟ್ಗಳು ಪಡ್ಕೊಂಡಿರುವಂತದ್ದು ಅಂತ ಅನೇಕ ದಾಖಲೆಗಳನ್ನ, ಐಡೆಂಟಿಫಿಕೇಶನ್ ಕಾರ್ಡು, ಸೆಂಟ್ರಲ್ ಗವರ್ಮೆಂಟ್ ಪೆನ್ಷನ್ಸ್ ಇವೆಲ್ಲ ಕೂಡ ಕೇಳ್ತಾರೆ. ಅದನ್ನೆಲ್ಲ ಕೂಡ ತೆಗೆದುಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ. ಸೊ ಅದರಿಂದ ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಈ ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ಸ್ಪೆಷಲ್ ಆಗಿ ಇವತ್ತೇ ತಾನೇ ನಾನು ಜೀವೋನ ಹೊರಡಿಸಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡಲಿಕ್ಕೆ ಈ ಒಂದು ಅವಕಾಶವನ್ನ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ಯಾರು ಬೇಕಾದ್ರೂ ಅದನ್ನ ಪಡ್ಕೊಂಡು ಆಗ ಏನಾದ್ರು ನಿಮಗೆ ಮಾಹಿತಿ ಲಭ್ಯ ಇಲ್ಲ ಅಂದ್ರೆ ಈ ಸರ್ಟಿಫಿಕೇಟ್ಗಳಲ್ಲಿ ಅದನ್ನ ಸೇರಿಸಿ ತೆಗೆದುಕೊಳ್ಳಿಕ್ಕೆ ಈ ಅವಕಾಶ ಇದೆ.
ಸೊ ಅದರಿಂದ ಫೆಸಿಲೇಷನ್ ಸರ್ಟಿಫಿಕೇಟ್, ಒಬ್ಬ ಸಹಾಯವಾಣಿ, ಸಂಪರ್ಕದ ವ್ಯವಸ್ಥೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತಾ ಇದ್ದೀವಿ.